ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಬೆಳಗಿನ ತಿಂಡಿಗೆ ನಮ್ಮಮ್ಮ ಬೀಟ್ರೂಟ್ ಪಲ್ಯ ಹಾಗೆ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹಾಕ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದಾರೆ. ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಒಂದು ಈರುಳ್ಳಿ ಕೂಡ ಹಚ್ಕೊಂಡು ಇಟ್ಕೊಂಡಿದ್ವಿ ಸಣ್ಣದಾಗೆ, ಅದನ್ನು ಕೂಡ ಹಾಕ್ಕೊಂಡು ಅದ್ರ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳೋದಕ್ಕೆ ಮುಂಚೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಇವಾಗಲೇ ಸೇರಿಸ್ಕೊಂಬಿಡಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಮ್ಮಮ್ಮ ನೀಟಾಗಿ ಫ್ರೈ ಮಾಡ್ತಾಯಿದ್ದಾರೆ. ಮತ್ತು ಕ್ಯಾರೆಟು ಬೀಟ್ರೂಟ್ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಈಗ ನೋಡಿ ನಮ್ಮಮ್ಮ ನೀಟಾಗೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದಾರೆ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕಾಗುತ್ತೆ. ಅದು ಒಂದು 10 ನಿಮಿಷ ಸಾಕು, ಅಷ್ಟರಲ್ಲಿ ಬೆಂದ್ಕೊಬಿಡುತ್ತೆ. ಅದು ಈ ಥರ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಹಾಗೆ ಕಲಸಿಟ್ಕೊಂಡಿದ್ದಂತಹ ಹಿಟ್ಟು ಕೂಡ ರೆಡಿಯಾಗಿತ್ತು. ನಾವು ಬೆಳಗ್ಗೆನೇ ಕಲಸಿಟ್ಟಿದ್ರು ನಮ್ಮಮ್ಮ. ಹಾಗೆ ಇದನ್ನು ಚಪಾತಿ ಕೂಡ ಮಾಡ್ತಾಯಿದ್ದಾರೆ ನೋಡಿ, ನೀಟಾಗಿ ರೌಂಡ್ ಶೇಪಲ್ಲಿ ಮಾಡ್ತಾರೆ. ಈ ಥರ ಒಸ್ಕೋತಾರೆ ನಮ್ಮಮ್ಮ. ನಿಮಗೂ ಏನಾದರೂ ನನ್ನ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ನೋಡಿ ಈ ಥರ ನೀಟಾಗಿ ನಮ್ಮಮ್ಮ ಒತ್ಕೊಂಡ್ರು ಅಂತ ಈ ಥರ ನೀಟಾಗಿ ಒತ್ಕೊತಾ ಇದ್ದಾರೆ ನೋಡಿ ರೌಂಡ್ ಶೇಪಲ್ಲಿ. ನಮ್ಮಮ್ಮ ಅಂತೂ ಚಪಾತಿ ನೀಟಾಗಿ ಮಾಡ್ತಾರೆ. ಇದು ಚಪಾತಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದಕ್ಕೆ ಜೋಳದ ಹಸಿಟ್ಟು ಕೂಡ ಸೇರಿಸ್ಕೊಂಡಿದ್ದಾರೆ. ಗೋಧಿ ಹಸಿಟ್ಟು, ಜೋಳದ ಹಸಿಟ್ಟು ಎರಡೂ ಸೇರಿಸ್ಕೊಂಡಿರೋದ್ರಿಂದ ಇದು ಜೋಳದ ರೊಟ್ಟಿ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ, ಹಾಗೆ ಚಪಾತಿ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ಹಾಗೆ ನಾವು ಇದನ್ನು ಒಂದು ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈಗ ನಮ್ಮಮ್ಮ ತವ ಇಟ್ಟು ಇದನ್ನಾಗಲೇ ಬಿಸಿ ಮಾಡಿದ್ದಾರೆ. ತವ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ನೋಡಿ ಇದನ್ನು ಒತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಮೇಲುಗಡೆನೂ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ. ಸ್ವಲ್ಪ ಅಪ್ಲೈ ಮಾಡಬೇಕು. ಈ ಥರ ಬ್ರಷಲ್ಲಿ ಅಪ್ಲೈ ಮಾಡೋದ್ರಿಂದ ಇದು ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಈ ಆಯಿಲ್ನ ಕಡಿಮೆ ಯೂಸ್ ಮಾಡ್ಬೋದು. ನೋಡಿ ಈಗ ನೀಟಾಗಿ ನಮ್ಮಮ್ಮ ಎಲ್ಲ ಕಡೆನೂ ಅಪ್ಲೈ ಮಾಡ್ತಾಯಿದ್ದಾರೆ. ಅದೇ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ತಾರೆ. ಮಾಡಾದ್ಮೇಲೆ ಒಂದು 10 ನಿಮಿಷ ಬೇಯಿಸ್ಬೇಕು ಸಾಕು. ಚಪಾತಿ ಬೇಯಿಸೋದಕ್ಕೆ 10 ನಿಮಿಷ ಸಾಕು. ನೋಡಿ ಎಷ್ಟರಲ್ಲಿ ತಿರ್ವಾಕಾದ್ಮೇಲೆ ಈ ಕಡೆ ಬೆಂದಮೇಲೆ ಆ ಕಡೆ ಈ ಕಡೆ ಎರಡೂ ಸೈಡ್ ಬೇಯಿಸ್ಬೇಕು ನೀಟಾಗೆ. ಬೇಯಿಸ್ಮೇಲೆ ನೋಡಿ ಈ ಕಡೆ ಸ್ವಲ್ಪ ಬೆಂದಿದೆ ಸಾಕು. ಇದೇ ಥರನೇ ಜಾಸ್ತಿ ಬೇಯಿಸ್ಬಾರ್ದು, ಯಾಕಂದರೆ ಜೋಳದ ಹಿಟ್ಟು ಹಾಕಿದ್ದೀವಲ್ಲ, ಹಾಗಾಗಿ ಇದು ಗಟ್ಟಿ ಆಗಿಬಿಡುತ್ತೆ ಜಾಸ್ತಿ ಬೇಯಿಸಿದ್ರೆ. ನೋಡಿ ಈಗ ನನಗೆ ತಂದುಕೊಟ್ರು, ಚೆನ್ನಾಗಿತ್ತು ಫ್ರೆಂಡ್ಸ್, ತಿಂದೆ ನಾನು. ನೀವು ಒಂದು ಸರಿ ಟ್ರೈ ಮಾಡಿ ಮನೆಯಲ್ಲಿ. ಅದಾದಮೇಲೆ ನಮ್ಮಮ್ಮ ಮತ್ತೆ ಮೊಟ್ಟೆ ಕೂಡ ಕೊಟ್ಟರು, ನಾನು ತಿಂದೆ ಫ್ರೆಂಡ್ಸ್. ಬಾಯ್.